ಈ ಉಪ್ಪಲದಿನಿಯ ಶರಣರ ಪುರಾಣವನ್ನು ಈ ಭಾಗದಲ್ಲಿ ಅಂದರೆ ಈ ಶ್ರೀಮಠದಲ್ಲಿ ಇಂದು ಏನಾದರೂ ಒಂದು ಬಾರಿ ಯಾವಾಗಾದರೂ ಪುರಾಣವನ್ನು ಪ್ರಾರಂಭಿಸುತ್ತೋ ಅಥವಾ ಇದೇ ಮೊದಲ ಬಾರಿಗೆ ಪ್ರಾರಂಭಿಸ್ತಾ ಇದ್ರು? ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮಠದಲ್ಲಿ ನಾವು ಪುರಾಣ ಹಚ್ಚುವುದು ಯಾವ್ಯಾವ ಪುರಾಣ ಹಚ್ಚಿಲ್ಲ. ಯಾಕಂದ್ರೆ ಒಂದು 40 ವರ್ಷದಿಂದ ನಮ್ಮ ಊರಿನ ಗ್ರಾಮದ ಆರಾಧ್ಯ ದೈವವಾಗಿರ್ತಕ್ಕಂಥ ಮಡಿವಾಳೇಶ್ವರ ದೇವಸ್ಥಾನದೊಳಗೆ 40 ವರ್ಷದಿಂದ ನಮ್ಮ ಊರಿನ ಗ್ರಾಮದ ಸದ್ಭಕ್ತರು ಪ್ರತಿ ವರ್ಷ ಶ್ರಾವಣ ಮಾಸದೊಳಗೆ ಹಚ್ಕೊಂಡು ಬರ್ತಿದ್ರು. ಅಲ್ಲಿ ಯಾವ್ಯಾವ ಪುರಾಣ ಹಚ್ಚಾರ, ಯಾವ್ಯಾವ ಹಚ್ಚಿಲ್ಲ, ಹಚ್ಚಿದ್ದನ್ನು ಬಿಟ್ಟು ಹಚ್ಚಲಾರಿರ್ತಕ್ಕಂಥ ಪುರಾಣಗಳಿಗೆ ಪ್ರಾಧಾನ್ಯತೆಯನ್ನು ಕೊಡ್ಕೋತ ಹುಟ್ಟಿ ಆದ್ಯತೆ ಕೊಟ್ಟು ಮೊದಲ ನಾವು ಪ್ರವಚನವನ್ನು ಹಚ್ಚಿದ್ವಿ. ಪುರಾಣಕ್ಕಿಂತ ಮೊದಲ ಶರಣರ ಜೀವನ ದರ್ಶನ ಪ್ರವಚನ ಅಂತ ಹಚ್ಚಿದ್ವಿ. ಮತ್ತು ಮಠದ ಉದ್ಘಾಟನೆಗೆ ಶರಣಬಸವೇಶ್ವರ ಪುರಾಣ ಹಚ್ಚಿ ಹಂತಿಯ ಕಾರ್ಯಕ್ರಮ ಮಾಡಿದ್ವಿ. ಕರ್ನಾಟಕದೊಳಗೆ ನಡೀತದೆ ಹೆಚ್ಚು ಪುರಾಣ. ಎಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ನಡೆದೇ ಇರ್ತಕ್ಕಂಥ ಹಂತಿ ಕಾರ್ಯಕ್ರಮವನ್ನು, ಯಾಕಂದ್ರೆ 5 ನಿಮಿಷ ಜ್ವಾಳ ಹಾಕಿ ಹಿಂಗೆ ಎತ್ತಿ ತಿರುಗಿಸಿ ಬಿಡ್ತಾರೆ. ಶರಣಬಸಪ್ಪ ಹ್ಯಾಂಗ ಹಂತಿ ಮಾಡ್ದ, ತೆನೆ ಕೊಯ್ಯೋದಾಗಿರ್ಬೋದು, ಅವು ತಂದು ಇಡುವುದು, ಗೂಡು ಕಟ್ಟೋದಾಗಿರ್ಬೋದು, ತೆನೆ ಕೊಯ್ಯೋದಾಗಿರ್ಬೋದು, ಕಣ ಮಾಡೋದಾಗಿರ್ಬೋದು, ಕಣ ಮಾಡಿ ಕಣದೊಳಗೆ ತೆನೆಯನ್ನು ಹಾಕೋದಾಗಿರ್ಬೋದು, 24 ಗಂಟೆ ಎತ್ತುಗಳನ್ನು ಮೂಲಕ ಆ ಹಂತಿಯನ್ನು ಹೊಡೆದು ಅದನ್ನು ತೂರಿ ರಾಶಿ ಮಾಡಿರ್ತಕ್ಕಂಥ ಶರಣನ ಪ್ರಸಾದವನ್ನು ಭಕ್ತರಿಗೆ ಹಂಚುವಂಥ ಕೆಲಸ ಈಗಿನ ಜನಕ್ಕೆ ಹಂತಿ ಅಂದರೆ ಗೊತ್ತಿಲ್ಲ, ಅದನ್ನು ನೋಡೇ ಇದ್ದಿಲ್ಲ. ಅದೆಲ್ಲವನ್ನು ಕೂಡ ಪ್ರಾಕ್ಟಿಕಲ್ ಆಗಿ 24 ಬೆಳಿಗ್ಗೆ 9 ಗಂಟೆಗೆ ಚಲುವಾಗಿದ್ದು ಮರುದಿವಸ 9 ಗಂಟೆಗೆ ಮುಗಿದಿರ್ತಕ್ಕಂಥದ್ದು. ಆಯಾ ಸಂದರ್ಭಕ್ಕೆ ತೆನಿ ಕೊಯ್ಯುವಾಗ ಒಂದು ಹಾಡಿದೆ, ಗೂಡು ಕಟ್ಟುವಾಗ ಒಂದು ಹಾಡಿದೆ, ಹಂತಿ ತಿರುಗಿಸುವಾಗ ಒಂದು ಹಾಡಿದೆ. ಎಲ್ಲ ರೈತರನ್ನು ಕರೆಸಿ, ಯಾಕೆ ಈ ಸಾಹಿತ್ಯ ಉಳಿಬೇಕು, ಸಾಹಿತ್ಯ ಭಾಳ ಇಂಪಾರ್ಟೆಂಟು, ಮಹತ್ವ ಇರೋದರಿಂದ ಆ ಎಲ್ಲ ಹಾಡುಗಾರರನ್ನು ಕರೆಸಿ ಅದು ಶರಣಬಸಪ್ಪನ ಕಾಲದೊಳಗೆ ಹೆಂಗೆ ನಡೀತು ಪ್ರಾಯೋಗಿಕವಾಗಿ ಯಥಾವತ್ತಾಗಿ ಮಾಡಿರ್ತಕ್ಕಂಥ ಪುರಾಣವನ್ನು ಹಂತಿ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ಕರ್ನಾಟಕದೊಳಗೆ ಏಕೈಕ ಮಠ ಅಂತಂದ್ರೆ ಅದು ಕಲಿಕೇರಿಯ ಗುರು ಮಲ್ಲಾರಂತ ಸಂತಾನ ಹಿರಿಯ ಮಠ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಈಗಪ್ಪ ಈ ಒಂದು ಪುರಾಣವನ್ನು ಪ್ರಾರಂಭ ಆಗ್ತಾಯಿದೆ ಇವತ್ತು. ಈ ಪುರಾಣ ಪ್ರಾರಂಭದ ಪ್ರಯುಕ್ತವಾಗಿ, ಈ ಜಾತ್ರಾ ಪ್ರಯುಕ್ತವಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಜರುಗ್ತಾ ಇದ್ದಾವೆ? ಈ ಪುರಾಣದ ಕಾರ್ಯಕ್ರಮದ ಅಂಗವಾಗಿ ತೊಟ್ಟಿಲೋತ್ಸವ ಕಾರ್ಯಕ್ರಮ ನಡೀತೈತಿ. ಆಮೇಲೆ ಈ ವೀರಶೈವ ಧರ್ಮದ ಸಂಸ್ಥಾಪನೆ ಮಾಡಿರ್ತಕ್ಕಂಥ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಮಾಡ್ತೀವಿ. ಮತ್ತು ಶಿರಹಟ್ಟಿಯ ಜಗದ್ಗುರಾಗಿರ್ತಕ್ಕಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ಜಿಂಗಾಲೇಶ್ವರ ಮಹಾಸ್ವಾಮೀಜಿಯವರನ್ನು ಕರೆಸಿ ಧರ್ಮ, ಪರಂಪರೆ, ಸಂಸ್ಕೃತಿ ಉಳಿವಿನಲ್ಲಿ ಭಕ್ತರ ಪಾತ್ರ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಮಹಾನ್ ವಾಗ್ಮಿಗಳವರು, ಪ್ರವಚನಕಾರರು, ಸಮಾಜದಲ್ಲಿ ಸಾಕಷ್ಟು ಜನ ಯುವ ಸ್ವಾಮೀಜಿಯವರು ಇವತ್ತು ಉತ್ತಮವಾಗಿ ಭಾಷಣವನ್ನು ಮಾಡ್ತಾರೆ ಅಂತಂದರೆ ಅವರ ಪ್ರೇರಣೆ ಇದೆ. ಅದಕ್ಕೆ ನಾವು ಕೂಡ ಕಾರಣದಿಂದ ತಪ್ಪಾಗಲಿಕ್ಕಿಲ್ಲ. ನಾವು ಸಣ್ಣವರ ಬಾಲ್ಯದಿಂದ ಹಿಡ್ಕೊಂಡು ಅವರ ಪ್ರವಚನವನ್ನು ಕೇಳಿ ನಾವು ಬೆಳೆದಂಥವರು. ಭಾಳ ಶ್ರೇಷ್ಠ ಪ್ರವಚನಕಾರರಾಗಿಂದ ಈಗ ಮೊದಲ ಬಾಲ್ಯ ಹೊಸೂರಕ್ಕೆ ಸ್ವಾಮೀಜಿಯವರು ಇದ್ದರವರು, ಈಗ ಶಿರಹಟ್ಟಿಗೆ ಮಠಕ್ಕೆ ಪೀಠಕ್ಕೆ ಜಗದ್ಗುರುಳಾಗಿದ್ದಾರೆ. ಅವರನ್ನು ಕರೆಸಬೇಕಂತ ಹಂಬಲ ಭಾಳದಷ್ಟು ದಿವಸ ಇತ್ತು. ಚಬ್ನೂರಿನ ಕಾರ್ಯಕ್ರಮ ನಿಮಿತ್ತವಾಗಿ ನಾವು ಅವರಿಗೆ ಬೆನ್ನ ಕೊಡಕ್ಕೆ ಹೋದಂಥ ಸಂದರ್ಭದೊಳಗೆ ನಮ್ಮ ಮನದಾಳದ ಮಾತನ್ನು ನಾವು ಅವರಿಗೆ ಬೆನ್ನಯಿಸಿಕೊಂಡಾಗ ನಮ್ಮ ಮಾತಿಗೆ ಹೋಗೊಟ್ಟು ಆಶೀರ್ವಾದ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ 25ನೇ ತಾರೀಕು ಈ ತಿಂಗಳ ಬಂದು ಆಶೀರ್ವಾದವನ್ನು ದಯಪಾಲಿಸೋರಿದ್ದಾರೆ. ಆ ದೃಷ್ಟಿಕೋನದಲ್ಲಿ ಸಂಸ್ಕೃತಿ ಉಳಿವಿನಲ್ಲಿ ಉತ್ತಮವಾದ ಆಶೀರ್ವಾದವನ್ನು ಮಾಡಿ ಭಕ್ತರಿಗೆ ಒಂದು ಸನ್ಮಾರ್ಗವನ್ನು ತೋರಿಸಿ ಹೋಗುವಂಥ ಕಾರ್ಯಕ್ರಮವಾಗಿದೆ.
ಇದೇ ನಿಮಿತ್ತವಾಗಿ 1ನೇ ತಾರೀಕಿಗೆ ರೇಣುಕಾಚಾರ್ಯ ಜಯಂತಿ ನಿಮಿತ್ತವಾಗಿ ಕೆಲವು ಜನ ಆದರ್ಶ ಶಿಕ್ಷಕರಾಗಿರ್ಬೋದು, ಇನ್ನು ಹಲವಾರು ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಕೆಲವು ಶಿಕ್ಷಕರ ವರ್ಗದವರಾಗಿರ್ಬೋದು, ಸಾಧಕರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಕೆಲವು ಜನ ಗೌರ್ಮೆಂಟ್ ನೌಕರಿ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ವಿಶೇಷ ಸನ್ಮಾನ ಇದೆ. ಈ ವರ್ಷ ಜನತಾ ಗ್ರಾಹಕ ಸಂಘಕ್ಕೆ ನೂತನ ಪದಾಧಿಕಾರಿಗಳಿಗೆ ಗೌರವ ಸತ್ಕಾರ ಇದೆ. ಮತ್ತು ಕೊನೆಯದಲ್ಲಿ 8ನೇ ತಾರೀಕು ಮಾರ್ಚ್ನಲ್ಲಿ ಈ ಉಪ್ಪಲದನಿಯ ಸಂಗಮನಾಥನ ಮಹಾಪುರಾಣನ ಮಹಾಮಂಗಲೋತ್ಸವ ಸಂದರ್ಭದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಕೊಡಮಾಡುವ ಆಯಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಏನು ಈ ಮಠ, ಯಾಕಂದ್ರೆ ಸಾಕಷ್ಟು ಜನ ಮರಳಾರಾಧ್ಯರು ಆಗಿ ಹೋದರೂ ಕೂಡ ಈ ಮಠದ ಕೀರ್ತಿ ಪತಾಕೆ ಹಾರಿಸಿರ್ತಕ್ಕಂಥ ಶರಣನ ಗುರುವಾಗಿರ್ತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಗುರು ಮರಳಾರಾಧ್ಯರ ಹೆಸರಿನಲ್ಲಿ ಗುರು ಮರಳಾರಾಧ್ಯ ಸಿರಿ ಪ್ರಶಸ್ತಿ ಅನ್ನೋದನ್ನು ನಾವು ಸಾಧಕರಿಗೆ ಕೊಡಕತ್ತೀವಿ. ಶಿಕ್ಷಣ ಕ್ಷೇತ್ರಕ್ಕೆ ಮೈಲೇಶ್ವರಲ್ಲಿ, ತಾಳಿಕೋಟೆ ತಾಲೂಕಿನ ಮೈಲೇಶ್ವರಿನಲ್ಲಿ ಬ್ರಿಲಿಯಂಟ್ ಸ್ಕೂಲ್ ಇದೆ. ಆ ಬ್ರಿಲಿಯಂಟ್ ಸ್ಕೂಲಿನ ಅಧ್ಯಕ್ಷರಿಗೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಸನ್ಮಾನವನ್ನು ಕೊಡಕತ್ತೀವಿ, ಪ್ರಶಸ್ತಿಯನ್ನು ಕೊಡಕತ್ತೀವಿ. ನ್ಯಾಯಾಂಗ ಕ್ಷೇತ್ರದಲ್ಲಿ ಸುಭಾಷ್ ಛಾಯಾಗಳವರಿಗೆ ಕೊಡಕತ್ತೀವಿ. ಪರಿಸರದಲ್ಲಿ ನಮ್ಮ ಗಡೇದವರಿಗೆ ಕೊಡಕತ್ತೀವಿ. ಸಮಾಜ ಸೇವೆಯಲ್ಲಿ ದೇವರೆಡ್ಡಿ ಪರ್ಸನಳ್ಳಿ ಅವರಿಗೆ ಕೊಡಕತ್ತೀವಿ. ಆಮೇಲೆ ಉದ್ಯಮ ಕ್ಷೇತ್ರಕ್ಕೆ ನಮ್ಮೂರಿನ ಕಣ್ಮಣಿಯಾಗಿರ್ತಕ್ಕಂಥ ಪ್ರಭು ಜಗನ್ನಾಥ್ ಬೈರಿ ಅವರಿಗೆ, ಅವರು ಕೂಡ ಒಂದು ಪಂಚಾಯಿತಿ ಒಂದು ಸರ್ಕಾರ ಮಾಡುವಂಥ ಕೆಲಸವನ್ನು ಅವರು ನಮ್ಮ ಗ್ರಾಮದಲ್ಲಿ ಮಾಡಕತ್ತಾರೆ. ಕೆಲವು ಜನ ಗುಡಿಗಳಿಗೆ ಟೈಲ್ಸ್ ಆಗಿರ್ಬೋದು, ಗ್ರಾನೈಟ್ ಆಗಿರ್ಬೋದು, ಆಮೇಲೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಆಗಿರ್ಬೋದು, ಸಿಸಿ ರೋಡ್ ಆಗಿರ್ಬೋದು, ಮೊನ್ನೆ ಪಂಚಾಯಿತಿಯವರು ಕಟ್ಟಿರ್ತಕ್ಕಂಥ ಮಳಿಗೆಗಳ ಹತ್ತಿರ ನೀರಿನ ವ್ಯವಸ್ಥೆ ಸಿಸಿ ರೋಡ್ ಸಹಿತ ಮಾಡಿದ್ದಾರೆ. ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡುವುದರ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಈ ಅಪರೂಪದ ವ್ಯಕ್ತಿಯನ್ನ ನಾವು ಉದ್ಯಮ ಕ್ಷೇತ್ರದಲ್ಲಿ ನಮ್ಮೂರಿನ ಒಬ್ಬ ವ್ಯಕ್ತಿ ಮಾಡಿದ್ದನ್ನ ಕಂಡು ನಮ್ಮ ಮನಸ್ಸಿಗೆ ಬಹಳಷ್ಟು ಆನಂದ ಆಗಿ ಉದ್ಯಮ ಕ್ಷೇತ್ರದಲ್ಲಿ ಅವರಿಗೆ ಕೊಡಕತ್ತೀವಿ. ಆಮೇಲೆ ಪರಿಸರಕ್ಕೆ ಶರಣಬಸಪ್ಪ ಗಡೇದವರಿಗೆ ಕೊಡಕತ್ತೀವಿ. ಆಮೇಲೆ ಸಾಹಿತ್ಯ ಕ್ಷೇತ್ರದೊಳಗೆ ಶರಣಬಸವೇಶ್ವರ ಕುರಿತು ಒಂದು ಚಿತ್ರರೂಪವಾಗಿರ್ತಕ್ಕಂಥ ಒಂದು ಗ್ರಂಥವನ್ನು, ಭಾಳ ಅಪರೂಪವಾದ ವಿಶಿಷ್ಟವಾದ ಗ್ರಂಥವನ್ನು ಗುಲ್ಬರ್ಗದವರೇ ಆಗಿರ್ತಕ್ಕಂಥ ವಿಶಾಲ ತಿಪ್ಶೆಟ್ಟಿ ಅಂತಕ್ಕಂಥವ್ರು, ಇಂಜಿನಿಯರ್ ಅವರೊಂದು ಪುಸ್ತಕ ಬರೆದಿದ್ದಾರೆ. ಅವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡಕತ್ತೀವಿ. ಸಂಗೀತ ಕ್ಷೇತ್ರದಲ್ಲಿ ವೀರೇಶ್ ಗು ವಾಲಿ ಅಂತಕ್ಕಂಥ ಶ್ರೇಷ್ಠ ಗಾಯಕರಿಗೆ ಅವರು ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಿವಿ. ಸಾಕಷ್ಟು ಕ್ಷೇತ್ರದಲ್ಲಿ 10 ಕ್ಷೇತ್ರದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನವನ್ನು ನಾವು ಅವತ್ತ ಮುಕ್ತಾಯ ಸಮಾರಂಭದೊಳಗೆ ಪುರಾಣ ಮಂಗಲ, ಧರ್ಮಸಭೆ, ಪ್ರತಿಭಾ ಪುರಸ್ಕಾರದ ಜೊತೆಗೆ ಮತ್ತು ಪ್ರಶಸ್ತಿ ಸಮಾರಂಭ ಕೂಡ ಅವತ್ತು ಕೊನೆಯ ದಿವಸ ಹಮ್ಮಿಕೊಂಡಿದೆ. ಈ ಪುರಾಣದ ಪ್ರಯುಕ್ತವಾಗಿ ಭಕ್ತಾದಿಗಳಿಗೆ ಶ್ರೀಮಠದಿಂದ ಒಂದು ಏನಾದರೂ ಸಂದೇಶ ಕಳ್ಸೋಕ್ಕೇನಂತ ಆಸೆ ಇದೆಯಪ್ಪ? ಅದೇ ಹೇಳ್ತೀನಲ್ಲ, ಜಗತ್ತಿನೊಳಗೆ ಏನೆಲ್ಲ ಇದ್ದು ಬದುಕಿನಲ್ಲಿ ನೆಮ್ಮದಿ ಇಲ್ಲಂತ ಬದುಕು ವ್ಯರ್ಥ. ಸಾವಿರಾರು ಕೋಟಿ ಹಣವನ್ನು ಗಳಿಸಿದೆ ಅಂತಂದ್ರೆ ಬದುಕಿನೊಳಗೆ ನೆಮ್ಮದಿ ಇಲ್ಲ, ಆ ಸಂಪತ್ತು ತೊಗೊಂಡು ಏನು ಮಾಡೋದು? ಮತ್ತು ರಗಡ ಗಳಿಸಿದೆ ಅಂತಂದ್ರೆ ಕೂಡ ಹಣವನ್ನೇ ನಾವು ಭೋಗಿಸೋಕ್ಕಾಗಲ್ಲ, ಆಹಾರವಾಗಿ ಸ್ವೀಕಾರ ಮಾಡೋಕ್ಕಾಗಲ್ಲ. ಭಗವಂತ ಕೊಟ್ಟಾನಂತಂದ್ರೆ ಎದಕ್ಕೆ ಕೊಟ್ಟಾನ? ಹಣವಿದ್ದಾಗಲೇ ದಾನ, ಗುಣವಿದ್ದಾಗಲೇ ಧ್ಯಾನ ಮಾಡಿದಾಗಲೇ ಈ ಬದುಕಿಗೆ ಸಾರ್ಥಕ ಬರ್ತದೆ. ಭಗವಂತ ನಮಗೆ ಐಶ್ವರ್ಯ ಕೊಟ್ಟಾನಂದ್ರೆ ಬರೀ ಕೇವಲ ನಾವು ಭೋಗಿಸೋಕ್ಕಲ್ಲ, ಒಂದು ನನಗಾಗಿ, ಒಂದು ಕುಟುಂಬಕ್ಕಾಗಿ, ಒಂದು ಸಮಾಜ ಸೇವೆಗಾಗಿ, ಒಂದು ಧರ್ಮಕ್ಷೇತ್ರಕ್ಕೆ, ಧರ್ಮ ಕಾರ್ಯಗಳಿಗೆ ಯಾವ ವ್ಯಕ್ತಿ ದಾನ ಮಾಡ್ತಾನೆ ಅವನ ಬದುಕು ಸುಂದರವಾಗಿ ರೂಪುಗೊಳ್ಳುತ್ತದೆ. ಮಠ ಸಮಾಜದ ಹಿತಕ್ಕಾಗಿ, ಭಕ್ತರ ಹಿತಕ್ಕಾಗಿ ಇರುವಂಥದ್ದು. ನಮ್ಮ ಸಿದ್ಧಗಂಗೆ ಅಪ್ಪುಗಳಾಗಿರ್ಬೋದು, ಸುತ್ತೂರಿನ ಶಿವರಾತ್ರಿ ಮಹಾಸ್ವಾಮಿಗಳಾಗಿರ್ಬೋದು, ನಮ್ಮ
ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳಾಗಿರ್ಬೋದು, ಹಿಂದಿನಿಂದ ಹಿಡ್ಕೊಂಡು ಸಾರಿಗಳಿದ್ದಿದ್ದಿಲ್ಲ ಮೊದಲ ಅಂಧರಿಗೆ ಆಗಿರ್ಬೋದು, ಅನಾಥರಿಗೆ ಆಗಿರ್ಬೋದು, ಮಕ್ಕಳಿಗೆ ಶಾಲೆ ಕಲ್ಸಕ್ಕೆ ಆಗ್ತಿದ್ದಿಲ್ಲ. ಶಿಕ್ಷಣ ಶಿಕ್ಷಣ ಕೇಂದ್ರಗಳಂದರೆ ಮಠಗಳು. ಅವಾಗ ಅವರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಶಿಕ್ಷಣವನ್ನು ಮಠ ಕೊಡ್ತಿತ್ತು. ಅವರಿಗೆ ಕಲಿಸುವಂಥವರಿಗೆ, ಕಲಿಯುವಂಥವರಿಗೆ ಮಠದೊಳಗೆ ಆಶ್ರಯನ್ನು ಕೊಟ್ಟು, ಅನ್ನ ಕೊಟ್ಟು, ವಿದ್ಯೆಯನ್ನು ಕೊಡುವಂಥ ಕೆಲಸವನ್ನು ಮಠಗಳ ಮಾಡ್ತಾವಲ್ಲ. ಆ ಮಠಗಳಿಗೆ ಆಸ್ತಿ ಅಂತಂದರೆ ಭಕ್ತರೇ. ಸದ್ಭಕ್ತರ ಭಕ್ತಿ ಶ್ರೀಮಠದ ಶಕ್ತಿಯಾಗಿರುವುದರಿಂದ ಯಾವ ಮಠಗಳು ನಿಜವಾಗಿ ಸಮಾಜದ ಸೇವೆಯನ್ನು ಮಾಡಕತ್ತಾರ. ಹಸಿದವರಿಗೆ ಊಟ ಮಾಡಿದ್ಬೇಕು, ನೀವು ಹೊಟ್ಟೆ ತುಂಬಿದವ್ರಿಗೆ ಊಟ ಮಾಡಿಸಬಾರ್ದು. ಸಾಕಷ್ಟು ಹಣವನ್ನು ಗಳಿಸಿ ಐಷಾರಾಮಿ ಜೀವನ ಮಾಡೋರಿಗೆ ನೀವು ಮತ್ತು ಸಮಾಜಕ್ಕಾಗಿ ಸದ್ಬಳಕೆ ಮಾಡದೇ ಇರತಕ್ಕಂಥವ್ರಿಗೆ ನೀವು ದಾನವನ್ನು ಮಾಡಿದರೆ ಆ ದಾನ ನಿಷ್ಪ್ರಯೋಜಕ. ಯಾರು ಸಮಾಜದ ಹಿತಕ್ಕಾಗಿ, ಧರ್ಮದ ಹಿತಕ್ಕಾಗಿ, ಭಕ್ತರ ಹಿತಕ್ಕಾಗಿ ಯಾವ ಮಠ ಸಮಾಜ ಸೇವೆಯನ್ನು ಮಾಡ್ತದ ಆ ಮಠಗಳಿಗೆ ನೀವು ಯಥೇಚ್ಛವಾಗಿ ದಾನ ಮಾಡಿದರೆ ನಿಮಗೆ ಅನುಕೂಲ ಆಗ್ತದೆ. ಉದಾಹರಣೆಗೆ ಹೇಳಬೇಕಂತಂದ್ರೆ, ನಮ್ಮ ಮಠದೊಳಗೆ ನಾವು ಮೊದಲ ನಮ್ಮ ಗುರುಗಳ ಪುಣ್ಯತಿಥಿ ಅಂಗವಾಗಿ ಒಂದು ದಿನದ ಕಾರ್ಯಕ್ರಮ ಮಾಡ್ತಿದ್ದೆ ನಾನು. 10 ವರ್ಷದಿಂದ ಪುರಾಣವನ್ನು ಹಚ್ಚಕತ್ತೀವಿ. ಪುರಾಣ ಹಚ್ಚಕತ್ತಿಂದ ಮಠ ಇಷ್ಟು ಇಂಪ್ರೂವ್ಮೆಂಟ್ ಆಗ್ಯದ. ಬಡವರಿಗೆ ಒಂದು ಮನ್ಯಾಗ 4 ಭಾಗ ಆಗ್ಯಾವ. ಮತ್ತು ಈ ಭಾರತ ದೇಶ ಕೃಷಿ ಪ್ರಧಾನವಾದ ರಾಷ್ಟ್ರ. ರೈತರಿಗೆ ಅವರಿಗೆ ಎಷ್ಟು 1000 ಜನ ಬರಲಿ, ಅನ್ನ ಹಾಕಂದ್ರೆ ಅನ್ನ ಹಾಕ್ತಾರ. ಅವರಲ್ಲಿ ಹಣ ಇರಂಗಿಲ್ಲ. ಮತ್ತು ಅಂಥ ಬಡವರು ಈ ದೇಶದ ಬೆನ್ನೆಲುಬು ರೈತ ಅಂತ ಬರೀ ಬಾಯಿಲಿ ಹೇಳ್ತದೆ, ಸರ್ಕಾರ ಹೇಳ್ತದೆ, ಎಲ್ಲರೂ ಹೇಳ್ತಾರೆ, ಹೇಳಿಕೆ ಹೋಗಿಬಿಡ್ತಾರೆ. ಅವ್ರ ಮಕ್ಕಳ ಮದುವೆ ಮಾಡ್ಬೇಕಂತಂದ್ರೆ ಒಂದು ಕಲ್ಯಾಣ ಮಂಟಪಕ್ಕೆ ಹೋದ್ರೆ ಲಕ್ಷಗಟ್ಟಲೆ ಖರ್ಚಾಗ್ತದೆ. ಹೆಂಗೆ ಮಾಡೋದು? ಸಾಲ ಮಾಡಿದ್ರೆ ಸಾಲ ಶೂನ್ಯದಿಂದ ಸಾಲ ಮುಟ್ಸಕ್ಕಾಗಲಿಲ್ಲ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೋತಾರೆ. ಇದನ್ನೆಲ್ಲ ನೀವು ನೋಡ್ತೀರಿ, ಪತ್ರಿಕೆಯಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ನೋಡ್ತೀರಿ. ಮಠಕ್ಕೆ ಮತ್ತು ಮನೆಗೆ ಮೂಲ ಆಧಾರ ಆಗಿರ್ತಕ್ಕಂಥ, ಆಧಾರ ಸ್ತಂಭ ಆಗಿರ್ತಕ್ಕಂಥ, ಮೇಟಿ ಕಡೆಗೆ ಆಗಿರ್ತಕ್ಕಂಥ ಆ ಮನೆಯ ಮಾಲೀಕ ಆತ್ಮಹತ್ಯೆ ಮಾಡಿಕೊಂಡ್ರೆ ಆ ಮನೆ ಗತಿ ಏನು? ಆ ತಾಯಿ, ಆ ಮನೆ ಹೆಣ್ಣುಮಗಳು ಏನು ಮಾಡಬೇಕು? ಸಾಲ ಶೂಲಾಗಬಾರ್ದು, ಭಕ್ತರಿಗೆ ತೊಂದರೆ ಆಗಬಾರ್ದು. ಆ ದೃಷ್ಟಿಕೋನದಲ್ಲಿ ಕಲ್ಯಾಣ ಮಂಟಪ ಕಟ್ಟೀವಿ. ಭಕ್ತರಿಗೆ ಎಂತಿಷ್ಟೇ ಕೊಡಬೇಕಂತ ನಿನಗದೇ ಇಲ್ಲ. ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಬಾಂಡೆ ಸಾಮಾನು ಆಗಿರ್ಬೋದು, ಕುರ್ಚಿ ಆಗಿರ್ಬೋದು, ಏನೇನು ಸೌಲಭ್ಯಗಳು ಬೇಕು ಎಲ್ಲ ಸೌಲಭ್ಯಗಳನ್ನು ವರ್ಷದಿಂದ ವರ್ಷಕ್ಕೆ ಒಂದೊಂದು ಹೆಚ್ಚಿಗೆ ಮಾಡಾಕತ್ತೀವಿ. ಯಾಕೆ? ಇದಕ್ಕೆ ಆದಾಯ ಅಂತಂದ್ರೆ ಏನಿಲ್ಲ. ಮಠಗಳಿಗೆ ಆದಾಯ ಅಂತಂದ್ರೆ, ಮಠಗಳಿಗೆ ಸಂಪತ್ತು ಅಂತಂದ್ರೆ ಭಕ್ತರೇ ಸಂಪತ್ತು ನಮಗೆ. ನೀವು ಮಠಗಳಿಗೆ ಕೊಟ್ಟರೆ ಹೊಳ್ಳಿ ಕೆರೆಗೆ ತಿಳಿದಂಗೆ ನಿಮಗಾಗಿ ಇರ್ತೈತಿ. ಅಲ್ಲಿ 1 ಲಕ್ಷ ಗಟ್ಟಲೆ ಕೊಡೋದು ಅನ್ನೋದು ಆಗಲ್ಲ. ಇದು ನಿಮ್ಮ ಮಠ. ಅಲ್ಲಿ 1 ಸತಿ ಕೊಟ್ರಿ ಅಂತಂದ್ರೆ ಮುಗಿತು ಆ ವರ್ಷ ಮದುವೆಗೆ. ಮತ್ತೆ 2ನೇ ಮದುವೆ ಮಾಡ್ಕೋಬೇಕಾದ್ರೆ ಮತ್ತೆ 1 ಲಕ್ಷ ರೂಪಾಯಿ ಕೊಡ್ಬೇಕು ನೀವು. ಮಠ ನಿಮ್ಮದಂತಕ್ಕಂಥದ್ದೇ ಬೇರೆ. ಕೊಡಬೇಕಂತಿಲ್ಲ. ಬಡವ ಅಂತಂದ್ರೆ ಏನೂ ಕೊಡೋದಿಲ್ಲ. ಕೊಡೋ ಶಕ್ತಿ ಇಲ್ಲ ಅಂತಂದ್ಮೇಲೆ ಅವನಿಗೆ ಹಣ ಕೊಡೋದು. ನೋಡು, ದಾನದಲ್ಲಿ ತನು, ಮನ, ಧನ 3 ವಿಧ ಐತಿ. ಧನ ಲಾಸ್ಟಿಗದು. ಗುರುವಿನ ಮಠದಲ್ಲಿ ನೀವು ಏನು ಕೊಡಬೇಕು ಅಂದ್ರೆ ಎಷ್ಟು ಕೊಡ್ತೀರಿ ಅನ್ನೋದು ಬಹಳ ಮುಖ್ಯ ಅಲ್ಲ. ನೀವು ಮೊದಲು ಮಠಗಳಿಗೆ, ಗುರುಗಳಿಗೆ ಏನು ಕೊಡಬೇಕು ಅಂತಂದ್ರೆ ಗುರುವನ್ನು ಅಗೌರವಿಸುವಂಥ ಕೆಲಸವನ್ನು ಮಾಡದೆ, ಗುರುವಿನ ನಿಂದಾ ಮಾಡುವುದನ್ನ ಬಿಟ್ಟು, ಯಾರು ಸಮಾಜದ ಹಿತಕ್ಕೆ ಒಳ್ಳೊಳ್ಳೆ ಮಠಗಳು ಕೆಲಸ ಮಾಡಕತ್ತವಲ್ಲ ಅಂತಹ ಮಠಗಳಿಗೆ ನೀವು ಏನು ಮಾಡಿರಿ, ಗುರುಗಳಿಗೆ ತನು ಹಣ ಕೊಡಕ್ಕಾಗಲಿಲ್ಲ ಅಂದ್ರೂ ಬಂದು ಕಸ ಗುಡಿಸ್ಬೋದಲ್ಲ, ನೀರು ಹಿಡಿಬೋದಲ್ಲ, ನಿಮ್ಮ ಮಠ ನಿಮ್ಮನ್ನ ಹೆಂಗೆ ಸ್ವಚ್ಛ ಇಟ್ಕೋತೀರಿ ಹೆಂಗೆ ಸ್ವಚ್ಛ ಇಟ್ಕೋಬೋದಲ್ಲ. ಬಂದಂಥ ಭಕ್ತರಿಗೆ ಪ್ರಸಾದ ನೀಡುವಂಥ ಸಂದರ್ಭದೊಳಗೆ ಪ್ರಸಾದ ಮಾಡುವಂಥ ಕೆಲಸ ಮಾಡ್ಬೋದಲ್ಲ. ಮಾಡಕ್ಕೆ ಬರಲಿಲ್ಲ ಅಂದ್ರೆ ಮಾಡೋನಿಗೆ ಕೈ ಹೆಲ್ಪ್ ಮಾಡ್ಬೋದಲ್ಲ.
ಪ್ರಸಾದ ಮಾಡೋರಿಗೆ ನೀಡಬಹುದಲ್ಲ. ಇದಕ್ಕೇನು ಕಷ್ಟ ಇದೆ ಹೇಳಿ? ಇಂಥ ನೀಡುವ ಸಂಸ್ಕೃತಿ ಕಲಿಬೇಕಾಗ್ಯದ. ಇದು ನಿಮ್ಮ ಆಸ್ತಿ. ಮಠ ಅಂದಮೇಲೆ ನಿಮ್ಮ ಆಸ್ತಿಯನ್ನು ಕಾಯ್ಕೊಂಡು ಹೋಗ್ಬೇಕಾಗ್ಯದ, ಕಾಪಾಡಿಕೊಂಡು ಹೋಗ್ಬೇಕಾಗ್ಯದ. ನಿಮ್ಮ ಮಠವನ್ನು ನೀವು ಬೆಳೆಸಬೇಕಾಗ್ಯದ. ಏನೇನು ಸೌಲಭ್ಯವನ್ನು ನಿರೀಕ್ಷೆ ಮಾಡ್ತೀರಿ, ಆ ನಿರೀಕ್ಷೆ ಈಡೇರಬೇಕಾದ್ರೆ ಪುರಾಣ ಪ್ರವಚನ ನಡೀತಕ್ಕಂಥ ಸಂದರ್ಭದೊಳಗೆ ವರ್ಷ ನಮ್ಮ ಊರಿನ ಸದ್ಭಕ್ತರಾಗಿರ್ಬೋದು, ಈ ಮಠದ ಸದ್ಭಕ್ತರಾಗಿರ್ಬೋದು, ಶಿಷ್ಯರಾಗಿರ್ಬೋದು, ವಿಶೇಷವಾಗಿ ಕಲಿಕೇರಿ, ಬೆಂದಲಬಾವಿ, ತಿಳುಗೋಳ, ತಾವರಕೇಡ, ಮಡ್ನಳ್ಳಿ, ಹೊಸೂರ, ಬಿಜಾಪುರ, ಲಕ್ಷ್ಮೇಶ್ವರ, ಮುಂಡ್ರಗಿ, ಬಟ್ನಿ ಮತ್ತು ಬಂಟನೂರ, ಹಲವಾರು ಊರ ಹೆಸರು, ನೂರಾರು ಊರ ಹೆಸರು ಅದಾವ. ಗುಲ್ಬರ್ಗ ಆಗಿರ್ಬೋದು, ಎಲ್ಲ ಕಡೆಯ ಭಕ್ತರು, ಕೊಡಗೇರಿ ಆಗಿರ್ಬೋದು, ಎಲ್ಲ ಭಕ್ತರು ನಾವು ಬೇಡಿಲ್ಲ. ಹೋದ ವರ್ಷ ನಾನು ಒಂದು ಸಂದರ್ಭದಾಗ ಮಠ ಕಟ್ಟಿದ್ದಿಲ್ಲ. ಕಟ್ಟುವಂಥ ಸಂದರ್ಭದೊಳಗೆ ನಾನು ಏನು ಹಿಂದಿನ ಜನದಾಗ ಪುಣ್ಯ ಮಾಡೀನಿ ಅಂತೇಳಿ ಮಠದಾಗ ಹುಟ್ಟೀನಿ. ನಾನು ಇಂಥ ಪರಂಪರೆ ಒಳಗೆ ಹುಟ್ಟೀನಿ ಅಂತಂದ್ರೆ ನನ್ನೊಂದು ಪೂರ್ವ ಜನ್ಮದ ಸುಕೃತದ. ಇಂಥ ಸದ್ಭಕ್ತರನ್ನ ಕಲಿಕೇರಿ ಅಂತ ಮಠದ ಸದ್ಭಕ್ತರನ್ನ ಶಿಷ್ಯರನ್ನ ಪಡ್ಕೊಂಡು ಅಂತಂದ್ರೆ ನಂದು ಪೂರ್ವ ಜನ್ಮದ ಪುಣ್ಯ ಅದ. ಒಂದು ಬಡ್ಡಿ ಕೊಡೋದೇ ಭಾಳ ಕಷ್ಟ ಅದ. ಸಮಾಜದ ಕೆಲಸ ಮಾಡಿದರೆ ಬೇಡುವ ನಾಲಿಗೆಗೆ ನಿಯತ್ತಿದ್ರೆ ಕೊಡುವ ಕೈಗಳಿಗೆ ಕಡಿಮೆ ಇಲ್ಲ ಅಂತ ಅನ್ನೋದಕ್ಕೆ ನಮ್ಮ ಮಠದ ಶಿಷ್ಯರು ಸದ್ಭಕ್ತರೇ ಸಾಕ್ಷಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಪುರಾಣ ಹಚ್ಚಿದ್ದೆ. ಪುರಾಣ ಹಚ್ಚಿರ್ತಕ್ಕಂಥ ಸಂದರ್ಭದೊಳಗೆ ಮಠ ಕಟ್ಟಬೇಕಾಗಿತ್ತು. ಸ್ಲ್ಯಾಬಿಗೆ ಬಂದಿತ್ತು, ರೊಕ್ಕ ಇದ್ದಿದ್ದಿಲ್ಲ. ಎರಡೆರಡು ಬಡ್ಡಿ ಕೊಟ್ಟರು ಒಬ್ಬೊಬ್ಬರು, ಎರಡೆರಡು ಬಡ್ಡಿ. ಯಾಕಂದ್ರೆ ಪುರಾಣ ಬಡ್ಡಿ ಬೇರೆ, ಕಟ್ಟಡ ಬಡ್ಡಿ ಬೇರೆ. ಎರಡೆರಡು ಬಡ್ಡಿ ಕೊಟ್ಟಿರ್ತಕ್ಕಂಥ ಅನನ್ಯ ಭಕ್ತರು, ಒಳ್ಳೆ ಗಟ್ಟಿ ಭಕ್ತಿ ಉಳ್ಳಂತ ಭಕ್ತರು ಯಾರಾದಿದ್ರೆ ಅದು ಕಲಿಕೇರಿ ಗುರು ಮಲ್ಲಾರ ಸುಲ್ತಾನ್ ಹಿರೇಮಠದ ಶಿಷ್ಯರು, ಸದ್ಭಕ್ತರು ಅಂತಂದ್ರೆ ನಾ ಹೆಮ್ಮೆದಿಂದ ಹೇಳಕ್ಕೆ ನಾನು ಆನಂದ ಪಡ್ತೀನಿ. ನಾವು ಪುಣ್ಯ ಮಾಡೀನಂತ ನಾನು ಬಯಸ್ತೀನಿ. ನಾನು ಇಷ್ಟೆಲ್ಲ ಆಗ್ಯಾದ ಅಂತಂದ್ರೆ ಇದು ನನ್ನಿಂದಾಗಿಲ್ಲ, ಗುರು ಮಲ್ಲಾರಾಧ್ಯನ ಆಶೀರ್ವಾದದಿಂದ ಸದ್ಭಕ್ತರ ಭಕ್ತಿಯ ಶಕ್ತಿಯಿಂದ ಆಗ್ಯಾದ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತನ್ನುವಂಥ ನನ್ನ ಭಾವನೆ. ಈ ಸಾಯಂಕಾಲದ ಒಂದು ಪುರಾಣದ ಪ್ರಯುಕ್ತವಾಗಿ ಭಕ್ತರು ಎಷ್ಟು ಗಂಟೆಗೆ ಈ ಕಡೆ ಆಗಮಿಸಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಭಕ್ತರ ಒಂದು ಸೇವೆ, ಅದಕ್ಕೆ ಆ ನಿಮಿತ್ತವಾಗಿ ನಡೆತಕ್ಕಂಥ ಈ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗ್ತದೆ. 18/2/2026 ಬುಧವಾರ. ಇವತ್ತು ಉಪ್ಪಲದನಿಯ ಮುಗ್ಧ ಸಂಗಮೇಶ್ವರರ ಮಹಾಪುರಾಣ ಪ್ರಾರಂಭ ಸಾಯಂಕಾಲ 7:30 ಬರ್ತೈತಿ, ಪ್ರಾರಂಭ ಆಗ್ತದೆ. ಇದರ ಪಾವನ ಸಾನ್ನಿಧ್ಯವನ್ನು ಮಾಗಣಿಗೆಯ ಪರಮ ಪೂಜ್ಯರಿರ್ತಕ್ಕಂಥ ಶ್ರೀ ಷಡಸ್ಥಲ ಬ್ರಹ್ಮ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ. ಇದರ ಸಾನ್ನಿಧ್ಯವನ್ನು ಜಳಕೋಟದ ಪರಮ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯರು, ಪರಮ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮ ಅಭಿನವ ಮುನೀಂದ್ರ ಶಿವಾಚಾರ್ಯರು, ಕಟ್ಟಿಮನಿ ಹಿರೇಮಠ ಹಾಲಕರ್ಟಿ, ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ಸ್ವಾಮಿಗಳು ವಹಿಸಿಕೊಳ್ತಾ ಇದ್ದಾರೆ. ಅಂದರೆ ನಾವೇ. ಮತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಸಹೋದರರಾಗಿರ್ತಕ್ಕಂಥ ಗದ್ಗಿ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಪಂಚರಂಗ ಸಂಸ್ಥಾನದ ಗದ್ಗಿ ಮಠದ ಪರಮ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮ ಗುರು ಮಡಿವಾಳೇಶ್ವರ ಶಿವಾಚಾರ್ಯ ವಹಿಸಿಕೊಳ್ಳಲಿದ್ದಾರೆ. ಆಮೇಲೆ ಸಮ್ಮುಖವನ್ನು ನಮ್ಮ ಕೆರಡುಗಿಯ ಶಿವಬಸವ ಸ್ವಾಮಿಗಳು ವಹಿಸಲಿದ್ದಾರೆ. ವಿರಕ್ತ ಮಠದ ಶಿವಯೋಗಿ ದೇವರು ವಹಿಸಿಕೊಳ್ಳಲಿದ್ದಾರೆ. ಚಬ್ದೂರಿನ ರಾಮಲಿಂಗಯ್ಯ ಸ್ವಾಮಿಗಳು ವಹಿಸಲಿದ್ದಾರೆ. ಹಾಗೂ ಈ ಮತಕ್ಷೇತ್ರದ ಶಾಸಕರು, ಮಾಜಿ ಶಾಸಕರು, ಪ್ರಭುಗೌಡ ಲಿಂಗದಳ್ಳಿಯವರು, ಆನಂದ್ ದೊಡ್ಡಮನಿಯವರು, ಪ್ರಭುಗೌಡ ಅಸ್ಕಿಯವರು, ಸಿದ್ದು ಬುಳ್ಳಾ ಅವರು, ಗ್ರಾಮದ ಹಿರಿಯರು ಎಲ್ಲರೂ ಸಮಕ್ಷಮದಲ್ಲಿ ನಡೀತದೆ. ಅದಕ್ಕೆ ಇಂಥ ಅಮೂಲ್ಯವಾದ ಈ ಕಾರ್ಯಕ್ರಮಕ್ಕೆ ಸದುಪಯೋಗ ಮಾಡಬೇಕು. ಹಣವನ್ನು ಖರ್ಚು ಮಾಡಿ ಕಲಾವಿದರನ್ನು ಕರೆಸಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಂಥ ಸಂದರ್ಭದೊಳಗೆ ನೀವು ಅದರ ಸದುಪಯೋಗ ಮಾಡ್ಕೋಬೇಕು. 7:00 ಪ್ರಾರಂಭ ಅಂದಾಗ 7:30 ನೀವು ಬಂದ್ರಿ ಅಂತಂದ್ರೆ 2 ತಾಸು ಹೇಳ್ತಾರೆ ಅವರು, 9:30 ನೀವು 8ಕ್ಕೆ ಬಂದ್ರಿ ಅಂತಂದಾಗ ಮತ್ತು ಕಡಿಮೆ ಹೇಳ್ತಾರೆ ಅವರು. ಅದರಿಂದ ನೀವು ಕೊಟ್ಟ ಕಾಣಿಕೆಯಿಂದ ಪುರಾಣ ನಡೀತಿರ್ತದೆ. 7:30 ಎಕ್ಸಾಕ್ಟ್ ನೀವು ಎಲ್ಲರೂ ಬಂದ್ರಿ ಅಂತಂದ್ರೆ ಪುರಾಣ ಇನ್ನೂ ಚೆಂದ ನಡೀತದೆ.
ಬೇಗ ಬೇಗ ಬಂದರೆ ನೀವು ಕೀಳುವುದು, ಹೆಚ್ಚಿಗೆ ನೀವು ಲೇಟಾಗಿ ಬಂದು ಹೆಚ್ಚಿಗೆ ಕೀಳಬೇಕಂತೀರಿ. ಆದರೆ ಮುಂದೆ ದಾಸೋಹ ವ್ಯವಸ್ಥೆ ಮಾಡಿ ನಿಮಗೆಲ್ಲ ನೀಡಿ ಅವ್ರ ಪ್ರಸಾದ ತಗೊಂಡು ಇನ್ನೊಂದು ವಿಷಯ ಹೇಳಬೇಕು. ನಾನು ಈ ವಿಷಯವನ್ನು ಯಾವತ್ತೂ ನಾವು ಬಿಟ್ಟರೆ ಮಹಾಪರಾಧ ಆಗ್ತದೆ. ಒಂದು ನಮ್ಮ ಹಿರಿಯ ಬಳಗಾಗಿರ್ಬೋದು, ನಿಂತು ಓಡಾಡ ಮಾಡುವಂಥ ಹಿರಿಯ ಬಳಗಾಗಿರ್ಬೋದು, ಒಂದು ದಾಸೋಹ ವ್ಯವಸ್ಥೆ ಮಾಡ್ತಕ್ಕಂಥ ನನ್ನ ಯುವ ಬಳಗಾಗಿರ್ಬೋದು, ಅವ್ರ ಬಗ್ಗೆ ಹೇಳೋದಕ್ಕೆ ಮಾತುಗಳಿಲ್ಲ, ಶಬ್ದಗಳಿಲ್ಲ. ನಾನು ಪುರಾಣ ಮುಗಿದ ಮೇಲೆ ಪಾದ ಕೊಟ್ಟು ಹೊಳ್ಳಿ ಬಂದು ನೋಡ್ಬೇಕನ್ನೋದ್ರೊಳಗೆ ನೀಡೋರು ನೀಡಿ ಪ್ರಸಾದ ಮಾಡಿ ಎಲ್ಲ ಬಾಂಡೆ ತೊಳೆದು ಪ್ರಸಾದನೇ ಇಲ್ಲಿ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮಾಡುವಂಥ ಯುವಕರು, ಸಂಸ್ಕಾರವಂತ ಸದ್ಭಕ್ತರು ನನಗೆ ಸಿಕ್ಕಾರಂತಂದ್ರೆ ನನ್ನ ಸುದೈವ ಅಂತ ಹೇಳ್ತೀನಿ, ನನ್ನ ಪುಣ್ಯ ಅಂತ ಹೇಳ್ತೀನಿ. ಇಂಥ ಮಕ್ಕಳು, ಸಂಸ್ಕಾರವಂತ ಮಕ್ಕಳು ನನಗೆ ಸಿಕ್ಕಾರಂತಂದ್ರೆ ಇದಕ್ಕಿಂತ ಇನ್ನು ಹೆಚ್ಚಿನ ಜನ ಬೇಕು. ಅದಕ್ಕೆ ನನಗಿಷ್ಟು ಕೆಲವೊಂದಿಷ್ಟು ಆಶೆಗಳಿದಾವೆ. ಅವ್ರ ಭಿಕ್ಷೆ, ಅವರ ಸದಾಪೇಕ್ಷೆ ಇವರಿಗೆ ಬೆಂಜಲವಾಗಿ ಭಕ್ತರಂದರು. ಸ್ವಲ್ಪ 2 ಅಂಗಡಿಗಳಿದ್ದು, ಇದರಿಂದ ಪುರಾಣಕ್ಕೆ ಜಾಗಕ್ಕೆ ಅಡಚಣೆ ಆಯಿತು. ಅದಕ್ಕೆ ಅವರು 2 ಅಂಗಡಿ ತೊಗೋಬೇಕು, ತೆಗಿಬೇಕು ಅಂತಂದರು. ಮೊನ್ನೆ ಆಷಾಢ ಮಾಸದೊಳಗೆ ನಾವೆಲ್ಲ ಅದನ್ನ ಆ 2 ಜಾಗವನ್ನು ಖರೀದಿ ಮಾಡಿದ್ವಿ. ಈಗ ಸಾಕಷ್ಟು ಬಯಲಾಗ್ಯದ. ಬಂದಂಥ ಭಕ್ತರಿಗೆ ಮದುವೆ ಮಾಡ್ಕೊಳಕ್ಕೆ ಭಾಳಷ್ಟು ವಿಶಾಲವಾದ ಜಾಗ ಆಗ್ಯದ. ಹೊರಗೆ ಪಾರ್ಕಿಂಗ್ ಐತಿ. ಇಲ್ಲಿ ಒಳಗಡೆ 2 ಕಡೆ ಐತಿ. 2 ಕಡೆ ಪ್ರಸಾದ, ಒಂದು ಕಡೆ ಹೆಣ್ಮಕ್ಕಳು, ಒಂದು ಕಡೆ ಗಂಡು ಮಕ್ಕಳು ಮಾಡ್ಕೊಳ್ಳೋ ಅವಶ್ಯ ಐತಿ. ಅವಕಾಶ ಇದ್ದರೂ ಕೂಡ ಮದುಮಕ್ಕಳಿಗೆ ಅವರಿಗೆ ರೂಮಿನ ವ್ಯವಸ್ಥೆ ಇಲ್ಲ. ಆಮೇಲೆ ಸ್ವಾಮಿಗಳು ಬಂದರೆ ಇರೋದಕ್ಕೆ ವ್ಯವಸ್ಥೆ ಇಲ್ಲ, ರೂಮಿನ ವ್ಯವಸ್ಥೆ ಇಲ್ಲ. ಜಗತ್ಗಳು ಬಂದರೆ ರೂಮಿನ ವ್ಯವಸ್ಥೆ ಇಲ್ಲ. ಅದಕ್ಕೆ ಆಮೇಲೆ ಜಾಗ ತೊಗೊಂಡಿಂದ ಹಿಂಬಾಗ್ಯದಂದಮೇಲೆ ಇದು ಒಳಗಡೆ ಇರ್ತಕ್ಕಂಥದ್ದು ಮಠವಾಗಿ ಕಾಣಬೇಕಾದ್ರೆ ಕೇವಲ ಬಿಲ್ಡಿಂಗ್ ಅನಿಸಿ ಏನೋ ಒಂದು ಮನೆ ಅಂತ ಅನ್ನಂಗೆ ಕಾಣಬಾರ್ದು. ಇದು ಮಠವಾಗಿ ಆಗಬೇಕಾದ್ರೆ ಮುಂದೊಂದು ದ್ವಾರ ಬಾಗಿಲು, ಒಂದು ಆರ್ಚ್ ಕಮಾನ್ ಆಗಬೇಕು. ಮೇಲೆ ಸ್ಲ್ಯಾಬಿಗೆ ಬಂದಿದೆ. ಮತ್ತು ಕಾಣಬರುವಂಥ ಭಕ್ತರು, ಭಗವಂತ ಶಕ್ತಿ ಕೊಟ್ಟವರು ಏನಿದ್ರಿ, ಭಗವಂತ ತಮಗೇನು ಸಂಪತ್ತು ಕೊಟ್ಟಾನಲ್ಲ, ದಾನಿಗಳು ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ. ಯಾಕಂದ್ರೆ ನಿಮಗೋಸ್ಕರ ಕಲ್ಯಾಣ ಆಗ್ಯದ, ಮದುವೆಗೆ ವಿಶಾಲ ಜಾಗ ಆಗ್ಯದ, ಅಡುಗೆಗೂ ಜಾಗ ಅನುಕೂಲ ಅದ, ಪ್ರಸಾದ ಸೇವೆ ಮಾಡೋಕೆ ಅನುಕೂಲ ಆಗ್ಯದ. ಮತ್ತು ಮದುಮಕ್ಕಳು ಬಟ್ಟೆ ಚೇಂಜ್ ಮಾಡೋಕೆ ಭಾಳಷ್ಟು ತೊಂದರೆ ಅದ. ಸ್ವಾಮಿಗಳು ಸಾಕಷ್ಟು ಜನ ಬಂದರು ಅಂತಂದಾಗ ಒಂದೇ ಕೋಲ್ಯಾಗ ಅಷ್ಟು ಜನ ಹಾಕಕ್ಕೆ ಭಾಳಷ್ಟು ತೊಂದರೆ ಆಗ್ಯದ. ಕಲಾವಿದರು ಬಂದಾಗ ಕಲಾವಿದರು ಇರೋಕ್ಕೂ ಒಂದು ರೂಮಿನ ವ್ಯವಸ್ಥೆಗೆ ಅನಾನುಕೂಲ ಆಗ್ಯದ. ಮೇಲೆ ಕಾರ್ಯಕ್ರಮ ಮಾಡ್ಕೊತಾರೆ ಅನ್ನೋದಕ್ಕೆ ನಾವು ಕೆಳಗೆ ಕಟ್ಟಾಗಿನೇ 8 ಫುಟ್ ಕಲಂ ತೊಗೊಂಡು 10 ಫುಟ್ ಕಲಂ ತೊಗೊಂಡಿವಿ. ಆಲ್ರೆಡಿ ಸ್ಲ್ಯಾಬಿಗೆ ಬಂದು ನಿಂತದ್ದು. ಅದು ಮ್ಯಾಲೆ ಸ್ಲ್ಯಾಬ್ ಆಗೋಕ್ಕೆ ಸಾಕಷ್ಟು ಜನ 300-400 ಚೀಲ ಸಿಮೆಂಟ್ ವಾಗ್ದಾನೂ ಆಗ್ಯದ. ಅದಕ್ಕೆ ಕೊಡುಗೆ ದಾನಿಗಳೇನಿದ್ದಾರಲ್ಲ, ಮತ್ತು ಶಾಸಕರಾಗಿರ್ಬೋದು, ಯಾರ್ಯಾರಾಗಲಿ, ಅವರು ಈ ಮಠದ ಮೇಲೆ ಲಕ್ಷ್ಯ ಹಾಕಿ ಇಲ್ಲಿ ನಡೀತಕ್ಕಂಥ ಸಮಾಜ ಸೇವೆ ಅದನ್ನು ಪರಿಗಣನೆಗೆ ತಗೊಂಡು, ಮತ್ತು ಸಾಕಷ್ಟು ಇವರೊಳಗೆ ಉದ್ಯಮಿಗಳು ಸೇವಾ ಮಾಡ್ಯಾರ. ಭಾಳಷ್ಟು ಸೇವಾ ಮಾಡುವಂಥ, ದಾನ ಮಾಡುವಂಥ ಸದ್ಭಾವ, ಸದ್ಬುದ್ಧಿಯನ್ನು ಭಗವಂತ ಕೊಟ್ಟಾನ ನಮ್ಮ ಬೈರಿಯವರಿಗೆ. ಅವರಾಗಲಿ ಯಾರಾಗಲಿ ಒಂಚೂರು ಮ್ಯಾಲಿನ ಇಟ್ಟು ಸ್ಲ್ಯಾಬ್ ಹಾಕಿಕೊಟ್ರು ಅಂತಂದ್ರೆ ಮದುಮಕ್ಕಳಿಗೆ ರೂಮಿನ ವ್ಯವಸ್ಥೆ ಆಗ್ತದೆ, ಕಲಾವಿದರಿಗೆ ಇರೋಕ್ಕೆ ರೂಮಿನ ವ್ಯವಸ್ಥೆ ಆಗ್ತದೆ, ಜಗತ್ಗಳಿಗೆ ರೂಮಿನ ವ್ಯವಸ್ಥೆ ಆಗ್ತದೆ. ಎಷ್ಟೇ ಜನ ಸ್ವಾಮಿಗಳು ಬಲಿಯವರು ಅವ್ರಿಗೆ ಇರೋಕ್ಕೆ ವ್ಯವಸ್ಥೆ ಆಗ್ತದೆ. ಕಮಾನ್ ಆಯ್ತು ಅಂದ್ರೆ ಇದು ಮಠವಾಗಿ ಕಾಣಿಸ್ತದ ಅನ್ನೋದು ನನಗೆ ಆಸೆ ಐತಿ. ನನಗೇನು ವೈಯಕ್ತಿಕವಾಗೇನು ಆಸೆ ಇಲ್ಲ. ಹಣ ಗಳಿಸಬೇಕು, ಆಸ್ತಿ ಮಾಡಬೇಕು ಅನ್ನೋದೇನು ಆಸೆ ಇಲ್ಲ ನನಗೆ. ಆಸ್ತಿಯನ್ನು ಮಕ್ಕಳೇ ಆಸ್ತಿ, ಭಕ್ತರೇ ಆಸ್ತಿ ಇದ್ದು ಸಾಕು. ಬರಾಕ್ ತಂದಿಲ್ಲ, ಹೋಗಕ್ಕೆ ಒಯ್ಯಂಗಿಲ್ಲ. ನಾವು ಒಬ್ಬವ ಒಂದು ರೊಟ್ಟಿ ಒಂದು ಮುಲಾಗಿದ್ದು ಹೋಗ್ಬೋದು. ನಮ್ಮ ಮಕ್ಕಳು ಒಂದು ಮನೆ 4 ಭಾಗ ಆಗ್ಯಾವ. ಅವರೆಲ್ಲರಿಗೂ ಕೂಡ ಕಾರಣಕರ್ತಕ್ಕೆ ತೊಂದರೆ ಆಗ್ಯದ. ಮೂಲ ಕೇಂದ್ರ ಬಿಂದು ಇದು ಮಠ. ಊರಿನ ಮಧ್ಯವಾಗಿ ಕೊನೆಗಿತ್ತದು ಮೊದಲ, ಈಗ ಮಧ್ಯದಲ್ಲಿ ಆಗ್ಯದ. ನಿಮಗೆ ಕಾರಣ ಮಾಡ್ಕೊಳ್ತಕ್ಕಂಥ ಸದ್ಭಕ್ತರಿಗೆ ಮನೆಗೆ ಹತ್ತಿರ ಮಠ, ಆಮೇಲೆ ಬಜಾರ್ಗೆ ಹತ್ತಿರ, ಗುರುಗಳನ್ನೂ ಹತ್ತಿರ, ಗ್ರಾಮದ ಆರಾಧ್ಯ ದೈವ ಆಗಿರ್ತಕ್ಕಂಥ ಮಡಿವಾಳೇಶ್ವರನೂ ಹತ್ತಿರ. ಹೊರಗೆ ಮಾಡ್ಕೊಳ್ಳೋಕೆ ಹೋದ್ರೆ ಬಂದ್ರೆ ಒಂದು ಚಾ ಕಪ್ ಕಂಬಿತ್ತಂದ್ರೆ 2 ಕಿಲೋಮೀಟ್ರ್ ಇಲ್ಲಿ ಬರ್ಬೇಕು ನೀವು. ಬಸ್ ನಿಲ್ದಾಣವೂ ಹತ್ತಿರ ನಿಮಗೆಲ್ಲ. ಮತ್ತು ಅಲ್ಲಿಗೆ ಪ್ರಸಾದಕ್ಕೆ ಬರ್ಬೇಕನ್ನೋದು ಜೀಪ್ ಮಾಡಬೇಕು, ಟಮ್ ಮಾಡಬೇಕು.
ಕಾರಣ ಮಾಡೋವರಿಗೆ ವಜ್ಜಿದೆ. ನಿಮಗೆಲ್ಲ ಸೌಕರ್ಯವನ್ನು ಈ ಮಠ ಒದಗಿಸಕತ್ತದ. ಸಮಾಜ ಸೇವೆಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡದ. ನಾವು ಕೈಲಾದಷ್ಟು ಸೇವೆಯನ್ನು ಮಾಡಕತ್ತೀವಿ. ನೀವು ವರ್ಷ ಕಾರ್ಯಕ್ರಮ ಮಾಡಿದ ಮೇಲೆ, ಲೆಪ್ಪತ್ತರು ಮಾಡಿದ ಮೇಲೆ 50,000 ಉಳಿಲಿ, ಲಕ್ಷ ಉಳಿಲಿ, ಅದಕ್ಕೆ ನಾವು 2 ಲಕ್ಷ 3 ಲಕ್ಷ ಕೈಲಿ ಹಾಕಿ ತಿರುಗಾಡಿ ಭಗವಂತ ಜೋಡಿಗೆ ಕೊಟ್ಟಾನೆ. ಜಂಗಮರಿಗೆ ಒಂದು ಕಾಯಕ ಧರ್ಮ ಅಂದ್ರೆ ನಮಗೆ ಧರ್ಮನೇ ಅಂದ್ರೆ ಬೇಡೋದು, ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣೋದು ನಮ್ಮ ಧರ್ಮ. ಮಡದೊಳಗೆ ಹಸಿರು ಬಂದವರಿಗೆ ಅನ್ನ ಆಶ್ರಯ ಕೊಡೋದು, ವಿದ್ಯಾರ್ಥಿಗಳಿಗೆ ಕೂಡ ಸಹಕಾರ ಕೊಡೋದು. ಮೊನ್ನೆ ಬಸವೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಿರ್ತಕ್ಕಂಥ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಸಹಿತ ನಾವು ಒಂದು ಅನೌನ್ಸ್ ಮಾಡಿದ್ವಿ. ಪ್ರತಿ ವರ್ಷ ಯಾರು SSLC ಮತ್ತು PUC ಇಲ್ಲಿ ಪ್ರಥಮ ಬರ್ತಾರೆ ಅವರಿಗೆ 2,500 ರೂಪಾಯಿ ಪ್ರತಿಭಾ ಪುರಸ್ಕಾರವಾಗಿ ನಾವು ಕೊಡಬೇಕಂತೇಳಿ ಈ ವರ್ಷ ಮೊನ್ನೆ ನಡೆತಕ್ಕಂಥ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡೀವಿ. ಯಾಕೆ? ವಿದ್ಯೆ ದೊಡ್ಡ ಸಂಪತ್ತು. ನೀವು ಮತ್ತೊಂದು ಆಸ್ತಿ ಅಂತಸ್ತು ಮಾಡಿದ್ರೆ ಟ್ಯಾಕ್ಸ್ ಬಿಡ್ತದೆ, ಕಳ್ಳರು ಕದಿಬೋದು, ಏನೆಲ್ಲ ಮಾಡ್ಬೋದು. ಅದು ವಿದ್ಯೆ ಅಂತಕ್ಕಂಥ ಸಂಪತ್ತು ಬಹಳ ದೊಡ್ಡದಾದ ಸಂಪತ್ತು. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತೆಯೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ. ನ ಚೋರಹಾರ್ಯಂ, ಚೋರನಿಂದ ಕರೀಲಿಕ್ಕಾಗಂಗಿಲ್ಲ. ನಿಮ್ಮ ವಿದ್ಯಾರ್ಥಿ ಕರೀತಾರನ್ರಿ ಕದರ್ನ್ಯಾರ, ಅದು ರೊಕ್ಕ ಪಕ್ಕ ನಿಮ್ಮ ಮನೆಯಾಗ ಇಟ್ಟಿರಂದ್ರೆ ನಿಮ್ಮ ಮನೆಯೇ ಹೊಡೆದು ಟ್ರೆಜರಿಯೇ ಹೊಡೆದು ಹೋಗ್ತಾರೆ. ನಿಮ್ಮೊಳಗಿರ್ತಕ್ಕಂಥ ಜ್ಞಾನ ರತ್ನವನ್ನು, ಜ್ಞಾನ ಸಂಪತ್ತನ್ನು ಯಾರೂ ಕರೆಯಂಗಿಲ್ಲ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ, ರಾಜನ ಟ್ಯಾಕ್ಸ್ ಹಾಕ್ತಾನ ಅದಕ್ಕೂ ನ ಭ್ರಾತೃಭಾಜ್ಯಂ, ಏನು ಅಣ್ತವ್ರಲ್ಲಿ ಪಾಲಾತು ಪಾಲಾಗಲ್ಲ. ನ ಚ ಭಾರಕಾರಿ, ಭಾರದನು ನಿಮ್ಮ ವಿದ್ಯೆ ನಿಮ್ಮ ತಲೆ ಒಜ್ಜಾಗ್ಯದನ್ರಿ ಸಾಧ್ಯನೇ ಇಲ್ಲ. ಹಾಂ, ಇವೆಲ್ಲ ಮತ್ತು ಭುಜಗಿಜಗಳೇನೋ ಒಜ್ಜಾಗಿ ಅವನು ವಿದ್ಯೆ ಹೊತ್ಕೊಂಡು ಇಲ್ಲ. ನ ಚ ಭಾರಕಾರಿ, ಹಣ ಖರ್ಚು ಮಾಡಿದ್ರೆ ಹಾಳಾಗಿ ಹೋಗ್ತದ. ವ್ಯಯೇ ಕೃತೆ ವರ್ಧತೆಯೇವ, ಇದು ಗುಣಲಕ್ಷಣ ನೋಡ್ರಿ. ವಿದ್ಯೆಯನ್ನು ಎಷ್ಟು ಖರ್ಚು ಮಾಡ್ತೀರಿ, ಎಷ್ಟು ಬಳಸ್ತೀರಿ, ನೀವು ಕಲ್ತದ್ದನ್ನು ಮತ್ತೊಬ್ಬರಿಗೆ ಕಲಿಸ್ರಿ, ನೀವು ಮತ್ತೆಷ್ಟು ಹೆಚ್ಚಾಗ್ತದೆ. ಅದರಿಂದ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ. ಅದಕ್ಕೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ವಿದ್ಯೆಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಂತ ಒಂದು ಕನಸು ಇದೆ. ಆ ಗುರುವಿನ ಆಶೀರ್ವಾದ, ಭಕ್ತರ ಸಹಕಾರ ಹೇಗಾಗ್ತದೋ ಗುರುವಿನ ನಿಶ್ಚಯ ಮಾಡ್ಕೊಂಡು ಹೊಂಟೀವಿ. ನಮ್ಮ ಕಾಯಕ, ದಾಸೋಹ ಸೇವೆ, ಸಮಾಜ ಸೇವೆ ಮಾಡೋದು ನಮ್ಮ ಕರ್ತವ್ಯ. ಕರ್ತವ್ಯನ ಪಾಲನೆ ಮಾಡೋದು ನಮ್ಮ ಧರ್ಮ. ಮುಂದಿಂದು ಫಲಾಫಲ ಕರ್ಮಣ್ಣೇ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮವನ್ನು ಮಾಡೋದು, ಕರ್ತವ್ಯ ಮಾಡೋದು, ಫಲಾಫಲ ಮರಳಾರದ್ದಾಗಿ ಬಿಟ್ಟದ್ದು. ಧನ್ಯವಾದಗಳು. ಇಷ್ಟೊತ್ತು ತಾವು ಚೆನ್ನಾಗಿ ಮಾತನಾಡಿದ್ರಿ. ತಮ್ಮ ನುಡಿಗಳಿಂದ ಭಕ್ತರು ಎಲ್ಲನೂ ಕೇಳಿ ಈ ಮಠಕ್ಕೆ ತನುಮನ ಧನದೊಂದಿಗೆ ಈ ಮಠವನ್ನು ಉತ್ತರಕ್ಕೆ ಬೆಳೆಯುವಂಥ ರೀತಿಯಲ್ಲಿ ಭಕ್ತರು ಸಹಕಾರವನ್ನು ಒದಗಿಸಲಿ. ನಿಮ್ಮ ನಿಸ್ವಾರ್ಥ ಒಂದು ಸೇವೆ ನಮ್ಮ ವತಿಯಿಂದ ಕೂಡ ತಮಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ.